ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಶಿವಮೊಗ್ಗದ ತುಂಗಾ ನಾಲೆಯಲ್ಲಿ ಬಾಲಕ ನೀರು ಪಾಲಾಗಿದ್ದಾನೆ. ಶಿವಮೊಗ್ಗ ತಾಲೂಕಿನ ಅಬ್ಬಲಗೆರೆ ಬಳಿ ಈ ಒಂದು ಘಟನೆ ನಡೆದಿದೆ. ಅಬ್ಬಲಗೆರೆ ಬಳಿ ತುಂಗಾ ಮೇಲ್ದಂಡೆ ನಾಲೆಯಲ್ಲಿ ಈ ಘಟನೆ ನಡೆದಿದೆ. ಈಜಲು ಹೋಗಿದ್ದಂತ ಬೊಮ್ಮನಕಟ್ಟಿಯ ನಿವಾಸಿ ಕೃಷ್ಣ ಎಂಬುವಂತ 15 ವರ್ಷದ ಬಾಲಕ ನೀರು ಪಾಲಾಗಿದ್ದಾನೆ. ನಗರದ ಅನನ್ಯ ಶಾಲೆಯಲ್ಲಿ SSLC ಓದುತ್ತಿದ್ದಂಥ ವಿದ್ಯಾರ್ಥಿ ಕೃಷ್ಣ ಈಜಲು ಹೋಗಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. 6 ಜನ ಸ್ನೇಹಿತರ ಜೊತೆಗೆ ಈಜಲು ಅಂತ ಹೇಳಿ ಕೃಷ್ಣ ನಾಲೆಗೆ ಹೋಗಿದ್ದ. ಈ ಸಂದರ್ಭದಲ್ಲಿ ನೀರು ಪಾಲಾಗಿರುವಂಥದ್ದು. ಸದ್ಯ ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನಾಲೆಯಲ್ಲಿ ನೀರಿನ ಹರಿವು ಹೆಚ್ಚಿದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಲ್ಲಿ ನೀರಿನ ಹರಿವು ಹೆಚ್ಚಿದಂಥ ಕಾರಣ ನಿಯಂತ್ರಣ ಕಳೆದುಕೊಂಡು ಬಾಲಕ ಕಣ್ಮರೆಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಸ್ನೇಹಿತರು ಕೂಡ ಆತನನ್ನ ರಕ್ಷಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಸ್ನೇಹಿತರಿಂದ ಯತ್ನ ವಿಫಲವಾಗಿದೆ. ಹಾಗಾಗಿ ಕೃಷ್ಣ ನೀರು ಪಾಲಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರಿಂದ ಬಾಲಕನಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸದ್ಯ ಶೋಧ ಕಾರ್ಯವನ್ನ ನಡೆಸಿ ಇಲ್ಲಿ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿರುವಂಥದ್ದು. ಶಿವಮೊಗ್ಗ ತಾಲೂಕಿನ ಅಬ್ಬಲಗೆರೆ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಬ್ಬಲಗೆರೆ ಬಳಿ ತುಂಗಾ ಮೇಲ್ದಂಡೆಯಲ್ಲಿ ಈಜಲು ಹೋಗಿದ್ದಂತ ಕೃಷ್ಣ ಹಾಗೂ ತನ್ನ ಸ್ನೇಹಿತರು ಎಲ್ಲರೂ ಕೂಡ ಈಜಲು ಹೋದಂತ ಸಂದರ್ಭದಲ್ಲಿ ನೀರಿನ ಒಳಹರಿವು ಹೆಚ್ಚಿದ್ರಿಂದ ಕಾರಣ ಕೃಷ್ಣ ನೀರು ಪಾಲಾಗಿದ್ದಾನೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿವೆ.